ಮಗನ ಲೇಡಿ ಟ್ಯೂಷನ್ ಟೀಚರ್ಗೆ ಕೈ ತುಂಬ ಹಣ ಕೊಡ್ತಿದ್ದ ತಂದೆ ವಸೂಲಿ ಮಾಡುತ್ತಿದ್ದ. ಇವಳು ಅಂತರ ಅನ್ಎಂಪ್ಲಾಯ್ ಆಗಿದ್ದು ತನ್ನ ಗೆಳತಿ ಶಾಲಿನಿಯ ರೂಮಿನಲ್ಲಿ ವಾಸವಾಗಿರುತ್ತಾಳೆ. ಹೀಗಿರುವಾಗ ಅಂತರ ಯಾವಾಗಲೂ ಹಣದ ಕನಸೆ ಕಾಣುತ್ತಿದ್ದು ಅದನ್ನು ಗಮನಿಸಿದ ಶಾಲಿನಿ, ನಿನ್ನ ಹಣದ ಹುಚ್ಚು ಯಾವಾಗ ಹೋಗುತ್ತದೆಯೋ ಏನೋ ಅಂತ ಅವಳನ್ನು ಬೈದರೆ, ಅಂತರ, ನಾನು ಬಡವಳಾಗಿ ಹುಟ್ಟಿ ಇದುವರೆಗೂ ಏನೂ ಕಂಡಿಲ್ಲ. ಒಂದು ವೇಳೆ ನನ್ನ ಕೈಯಲ್ಲಿ ಸಾಕಷ್ಟು ಹಣವೇನಾದರೂ ಸಿಕ್ಕರೆ ನಾನು ಜಗತ್ತಿನ ಎಲ್ಲ ಸುಖವನ್ನು ಅನುಭವಿಸಿ ಬಿಡುತ್ತೇನೆ ಅಂತ ಹೇಳುತ್ತಾಳೆ. ಇನ್ನು ಇವರು ಐಶ್ವರ್ಯ ಹಾಗೂ ಮನೋಜ್ ಅಂತ. ಇವರಿಬ್ಬರು ದೊಡ್ಡ ಕಂಪನಿಯಲ್ಲಿ ಜಾಬ್ ಮಾಡುತ್ತಿದ್ದು ತಿಂಗಳಿಗೆ ಲಕ್ಷಗಟ್ಟಲೆ ಸಂಬಳ ಪಡೆಯುತ್ತಿರುತ್ತಾರೆ. ಇನ್ನು ಇವರಿಗೆ ರಾಹುಲ್ ಎಂಬ ಮಗನಿದ್ದು ಓದಿನಲ್ಲಿ ತುಂಬ ಹಿಂದುಳಿದಿರುತ್ತಾನೆ. ಹಾಗಾಗಿ ಐಶ್ವರ್ಯ, ನಿಮಗೆ ರಾಹುಲ್ನ ಕಡೆಗೆ ಗಮನ ಕೊಡಲು ಆಗಲ್ವಾ ಅಂತ ಮನೋಜ್ನನ್ನು ಬೈದು ಕೋಪಿಸಿಕೊಂಡರೆ, ಮನೋಜ್ ರಾಹುಲ್ನ ಸ್ಟಡಿಗೋಸ್ಕರ ಪೇಪರ್ನಲ್ಲಿ ಟೀಚರ್ ಬೇಕಾಗಿದ್ದಾರೆ ಅಂತ ಆ್ಯಡ್ ಕೊಟ್ಟು ಆ ವಿಷಯ ಐಶ್ವರ್ಯಗೆ ತಿಳಿಸಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ಆ ಆ್ಯಡ್ ನೋಡಿ ಖುಷಿಯಾದ ಅಂತರ, ಇನ್ಮೇಲೆ ನನ್ನ ಎಲ್ಲ ಆಸೆಗಳು ಈಡೇರುತ್ತವೆ ಅಂತ ಶಾಲಿನಿಗೆ ಹೇಳಿ ಮನೋಜ್ನ ಮನೆಗೆ ಹೋಗುತ್ತಾಳೆ. ಆವಾಗ ಅವರಿಬ್ಬರು ಅಂತರಾಳ ಕ್ವಾಲಿಫಿಕೇಷನ್ ಕೇಳುತ್ತಾರೆ. ಆವಾಗ ಅಂತರ BSc B.Ed ಅಂತ ಹೇಳಿದರೆ, ಐಶ್ವರ್ಯ, ನಮಗೆ ರಾಹುಲ್ಗೆ ಪಾಠ ಹೇಳುವುದರ ಜೊತೆಗೆ ನಾವು ಆಫೀಸಿನಿಂದ ಮನೆಗೆ ಬರುವವರೆಗೆ ಇಲ್ಲೇ ಇದ್ದು ರಾಹುಲ್ನನ್ನು ನೋಡಿಕೊಳ್ಳಬೇಕಾ, ಅದಕ್ಕಾಗಿ ನಾವು ನಿಮಗೆ 20,000 ಸ್ಯಾಲರಿ ಕೊಡುತ್ತೇವೆ ಅಂತ ಹೇಳುತ್ತಾಳೆ. ಆವಾಗ ಅಂತರ ಅದಕ್ಕೆ ಖುಷಿಯಿಂದ ಒಪ್ಪಿಕೊಂಡರೆ, ಮನೋಜ್ ಪೊಲೀಸ್ ವೆರಿಫಿಕೇಷನ್ಗೋಸ್ಕರ ಅಂತರಾಳ ID ಕಾರ್ಡ್ ಪಡೆದು ನೀವು ನಾಳೆಯಿಂದ ಕೆಲಸಕ್ಕೆ ಬನ್ನಿ ಅಂತ ಅಂತರಾಗೆ ಹೇಳಿ ಕಳಿಸುತ್ತಾನೆ. ನಂತರ ಮನೆಗೆ ಹೋದ ಅಂತರ ತನ್ನ ಸ್ಯಾಲರಿ ಹಾಗೂ ಎಲ್ಲ ವಿಷಯ ಶಾಲಿನಿಗೆ ಹೇಳುತ್ತಾಳೆ. ಆವಾಗ ಶಾಲಿನಿ, 20,000 ಹಣದಲ್ಲಿ ಏನಾಗುತ್ತದೆ ಬಿಡು ಅಂತ ಹೇಳುತ್ತಾಳೆ. ಆವಾಗ ಅಂತರ, ಸದ್ಯಕ್ಕೆ 20,000 ಇದೆ, ಸ್ವಲ್ಪ ದಿನ ವೇಟ್ ಮಾಡು, ನಾನು ನಿನಗೆ ಲಕ್ಷಗಟ್ಟಲೆ ಹಣ ತಂದು ಕೊಡುತ್ತೇನೆ ಅಂತ ಹೇಳಿ ಮರುದಿನ ಮತ್ತೆ ಮನೋಜ್ನ ಮನೆಗೆ ಹೋಗುತ್ತಾಳೆ. ಆವಾಗ ಐಶ್ವರ್ಯ, ನಾವಿಬ್ಬರು ಈಗ ಆಫೀಸ್ಗೆ ಹೋಗುತ್ತಿದ್ದೇವೆ, ರಾಹುಲ್ ಸ್ಕೂಲ್ಗೆ ಹೋದ ಮೇಲೆ ನೀವು ಗೆಸ್ಟ್ ರೂಮ್ನಲ್ಲಿ ರೆಸ್ಟ್ ಮಾಡಬಹುದು ಅಂತ ಅಂತರಾಗೆ ಹೇಳಿ ಇಬ್ಬರು ಆಫೀಸ್ಗೆ ಹೋಗುತ್ತಾರೆ. ಆವಾಗ ಅಂತರ ರಾಹುಲ್ನನ್ನು ಸ್ಕೂಲ್ಗೆ ಬಿಟ್ಟು, ಇದುವರೆಗೂ ನಾನೆಂದಿಗೂ ಇಂತಹ ದೊಡ್ಡ ಮನೆಯನ್ನು ನೋಡೇ ಇರಲಿಲ್ಲ ಅಂತ ಮನೆಯೆಲ್ಲ ಸುತ್ತಾಡಿ ಅವರ ಒಡವೆಗಳನ್ನು ನೋಡಿ ಖುಷಿಯಾಗಿ, ಇನ್ನು ಇವರ ಬೆಡ್ರೂಮ್ ಹೇಗಿದೆಯೋ ನೋಡಬೇಕು ಅಂತ ಹೇಳಿ ಹೋಗಿ ಬೆಡ್ ಮೇಲೆ ಮಲಗಿಕೊಂಡು, ಇನ್ಮೇಲೆ ಇಲ್ಲಿ ನನ್ನ ಎಲ್ಲ ಕನಸುಗಳು ನನಸಾಗಬಹುದು, ನಾನು ಹೇಗೂ ಮನೆಯೊಳಗೆ ಬಂದಾಯಿತು, ಇನ್ನು ಈ ಆಸ್ತಿಯೆಲ್ಲ ನನ್ನದಾಗಬೇಕೆಂದರೆ ಬೇಗ ಮನೋಜ್ ಅವರನ್ನು ನನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳಬೇಕು ಅಂತ ಅಂದುಕೊಂಡು ಪೂರ್ತಿ ದಿನ ಮನೆಯಲ್ಲಿ ಮಜಾ ಮಾಡುತ್ತಾಳೆ. ನಂತರ ರಾಹುಲ್ ಸ್ಕೂಲ್ನಿಂದ ವಾಪಸ್ ಬಂದರೆ ಅಂತರ ಕೇವಲ ಅರ್ಧ ಗಂಟೆಯಲ್ಲಿ ಅವನಿಗೆ 1ರಿಂದ 10ರವರೆಗಿನ ಟೇಬಲ್ಸ್ ಕಲಿಸುತ್ತಾಳೆ. ನಂತರ ರಾಹುಲ್ ಎಲ್ಲ ಟೇಬಲ್ಸ್ ಐಶ್ವರ್ಯ ಹಾಗೂ ಮನೋಜ್ನ ಮುಂದೆ ಹೇಳಿದರೆ, ಇನ್ಮೇಲೆ ರಾಹುಲ್ ರ್ಯಾಂಕ್ ಬರುತ್ತಾನೆ ಅಂತ ಅವರಿಬ್ಬರು ಖುಷಿ ಪಡುತ್ತಾರೆ. ನಂತರ ಅಂತರ ವಾಪಸ್ ಶಾಲಿನಿಯ ಹತ್ರ ಹೋಗಿ ಮನೋಜ್ ಅವರ ಹತ್ರ ತುಂಬ ಹಣವಿದೆ ಅಂತ ಹೇಳುತ್ತಾಳೆ. ಆವಾಗ ಶಾಲಿನಿ, ರಾಹುಲ್ನನ್ನು ಕಿಡ್ನಾಪ್ ಮಾಡಿ ಅವರಿಂದ ಹಣ ವಸೂಲಿ ಮಾಡೋಣವೇ ಅಂತ ಕೇಳುತ್ತಾಳೆ. ಆವಾಗ ಅಂತರ, ಬೇಡ, ನನ್ನ ಪೊಲೀಸ್ ವೆರಿಫಿಕೇಷನ್ ಆಗಿದೆ, ಏನೇ ಮಾಡಿದರೂ ನಾವು ಲೀಗಲ್ ಆಗೇ ಮಾಡಬೇಕು ಅಂತ ಹೇಳಿ ಮರುದಿನ ಕೆಲಸಕ್ಕೆ ಹೋದರೆ ಮನೋಜ್ ಆಫೀಸ್ನಿಂದ ಬೇಗನೆ ಮನೆಗೆ ಬರುತ್ತಾನೆ. ಆವಾಗ ಅಂತರ ರಾಹುಲ್ಗೆ ಬೇರೆ ವರ್ಕ್ ಕೊಟ್ಟು ಮನೋಜ್ನ ರೂಮ್ಗೆ ಟೀ ತೆಗೆದುಕೊಂಡು ಹೋಗುತ್ತಾಳೆ. ಆವಾಗ ಮನೋಜ್, ನೀವು ತುಂಬ ಬೇಗ ಜನರ ಜೊತೆ ಬೆರೆತು ಬಿಡುತ್ತೀರಾ ಬಿಡಿ ಅಂತ ಹೇಳುತ್ತಾನೆ. ಆವಾಗ ಅಂತರ, ನನಗೆ ಒಳ್ಳೆಯವರು ಅಂತ ಅನಿಸಿದವರೆಲ್ಲ ನನ್ನ ಮನಸ್ಸಿಗೆ ಹಿಡಿಸಿಬಿಡುತ್ತಾರೆ ಅಂತ ಹೇಳುತ್ತಾ ಅವನ ಮೇಲೆ ಬೇಕು ಅಂತಾನೆ ಬಿದ್ದು ಸಾರಿ ಕೇಳುತ್ತಾಳೆ. ಆವಾಗ ಮನೋಜ್, ಪರವಾಗಿಲ್ಲ ಬಿಡಿ ಅಂತ ಹೇಳಿದರೆ ಖುಷಿಯಾದ ಅಂತರ ಮನೆಗೆ ಹೋಗಿ, ಇನ್ಮೇಲೆ ನನ್ನ ಕನಸು ನನಸಾಗುವ ಕಾಲ ದೂರ ಇಲ್ಲ ಅಂತ ಶಾಲಿನಿಗೆ ಹೇಳುತ್ತಾಳೆ. ಮರುದಿನ ಮನೋಜ್, ನಿನ್ನಂತಹ ಸುಂದರಿಯನ್ನು ನಾನು ಇದುವರೆಗೂ ನೋಡೇ ಇಲ್ಲ ಅಂತ ಐಶ್ವರ್ಯಗೆ ಹೇಳಿ ತಪ್ಪಿಕೊಳ್ಳುತ್ತಾನೆ. ಆವಾಗ ಅಂತರ, ಮನೋಜ್ ನನಗೆ ಸಿಗಬೇಕಾದರೆ ಹೇಗಾದರೂ ಮಾಡಿ ಐಶ್ವರ್ಯಗಿಂತ ಚೆನ್ನಾಗಿ ಕಾಣಿಸಿಕೊಳ್ಳಬೇಕು ಅಂತ ಅಂದುಕೊಂಡು ಮನೋಜ್ನನ್ನು ತಬ್ಬಿಕೊಳ್ಳುತ್ತಾಳೆ. ಆವಾಗ ಮನೋಜ್ಗೆ ಶಾಕ್ ಆದರೆ ಅಂತರ, ನಿಮ್ಮನ್ನು ನೋಡಿದಾಗಿನಿಂದ ನಾನು ಹುಚ್ಚಿಯಾಗಿ ಬಿಟ್ಟಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಮನೋಜ್, ನಿನ್ನೆಯಿಂದ ನನಗೂ ಕೂಡ ಹಾಗೆ ಅನಿಸುತ್ತಿದೆ ಅಂತ ಹೇಳುತ್ತಾನೆ. ನಂತರ ಖುಷಿಯಾದ ಅಂತರ ಆತನಿಗೆ ಸ್ವರ್ಗ ಸುಖ ತೋರಿಸುತ್ತಾಳೆ. ಆವಾಗ ಖುಷಿಯಾದ ಮನೋಜ್ ಆಕೆಗೆ 30,000 ಹಣ ಕೊಟ್ಟರೆ ಅಂತರ ಆ ಹಣವನ್ನು ತಂದು ಶಾಲಿನಿಗೆ ಕೊಟ್ಟು, ಈಗ ಐಶ್ವರ್ಯ ತನ್ನ ತವರು ಮನೆಗೆ ಹೋಗಿದ್ದಾಳೆ, ಇನ್ನು ಕೇವಲ 2 ದಿನದಲ್ಲಿ ಮನೋಜ್ ಅವರಿಂದ 2 ಲಕ್ಷ ಹಣವಾದರೂ ವಸೂಲಿ ಮಾಡುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ಶಾಲಿನಿ, ಅದು ಹೇಗೆ ಸಾಧ್ಯ, ಐಶ್ವರ್ಯ ನಿನಗಿಂತ ಸುಂದರವಾಗಿದ್ದಾಳೆ ಅಲ್ವಾ ಅಂತ ಕೇಳುತ್ತಾಳೆ. ಆವಾಗ ಅಂತರ, ಹೌದು, ಆದರೆ ನಾನು ಐಶ್ವರ್ಯಗಿಂತ ಸುಂದರವಾಗಿ ಕಾಣಲು ಬೇರೆ ಏನಾದರೂ ಮಾಡಲೇಬೇಕು, ಆವಾಗ ಮಾತ್ರ ಮನೋಜ್ ನನ್ನವನಾಗಲು ಸಾಧ್ಯ ಅಂತ ಹೇಳಿ ಮತ್ತೆ ಮನೋಜ್ನ ಮನೆಗೆ ಹೋಗಿ ನನಗೆ ಬ್ಯೂಟಿ ಪಾರ್ಲರ್ಗೆ ಹೋಗಲು ಹಣ ಬೇಕು ಅಂತ ಕೇಳುತ್ತಾಳೆ. ಆವಾಗ ಮನೋಜ್ ಅವಳಿಗೆ 20,000 ಹಣ ಕೊಟ್ಟರೆ ಅಂತರ, ನೀವು ಕೇವಲ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ನೋಡಬಾರದು, ನಾನು ನಿಮಗಾಗಿ ಜಿಮ್ ಕೂಡ ಸೇರಬೇಕೆಂದುಕೊಂಡಿದ್ದೇನೆ, ಅದಕ್ಕಾಗಿ ನನಗೆ ಇನ್ನೂ ಜಾಸ್ತಿ ಹಣ ಬೇಕು ಅಂತ ಕೇಳುತ್ತಾಳೆ.
ಅವಾಗ ಮನೋಜ್ ಆಕೆಗೆ 2 ಲಕ್ಷ ಹಣ ಕೊಟ್ಟರೆ ಖುಷಿಯಾದ ನಂತರ ನಾನು ನಿಮಗೆ ನಾಳೆ ಶಾಕ್ ಆಗುವ ಹಾಗೆ ಸರ್ಪ್ರೈಸ್ ಕೊಡುತ್ತೇನೆ ಅಂತ ಹೇಳಿ ಅವನಿಗೆ ಮತ್ತೆ ಸ್ವರ್ಗ ಸುಖ ತೋರಿಸುತ್ತಾಳೆ. ಮರುದಿನ ಅಂತರ ಚೆನ್ನಾಗಿ ರೆಡಿಯಾಗಿ ಬಂದ ಖುಷಿಯಾದ ಮನೋಜ್ ಅವಳಿಗೆ 3 ಲಕ್ಷ ಮೌಲ್ಯದ ನೆಕ್ಲೆಸ್ ಗಿಫ್ಟ್ ಮಾಡುತ್ತಾನೆ. ಅವಾಗ ಡೋರ್ ಬೆಲ್ ಸದ್ದಾದರೆ ಇಬ್ಬರಿಗೂ ಶಾಕ್ ಆಗುತ್ತದೆ. ಅವಾಗ ಅಲ್ಲಿ ಐಶ್ವರ್ಯ ಬಂದಿದ್ದು, ಆಫೀಸ್ನವರು ನಿಮಗೆ ಪದೇ ಪದೇ ಕಾಲ್ ಮಾಡುತ್ತಿದ್ದಾರೆ, ನೀವೇಕೆ ಕಾಲ್ ಅಟೆಂಡ್ ಮಾಡುತ್ತಿಲ್ಲ? ಒಂದು ಅರ್ಜೆಂಟ್ ಫೈಲ್ ತೆಗೆದುಕೊಂಡು ಹೋಗಬೇಕಿತ್ತು, ಹಾಗಾಗಿ ನಾನೇ ವಾಪಸ್ ಬಂದೆ ಅಂತ ಮನೋಜ್ಗೆ ಹೇಳುತ್ತಾಳೆ. ಆವಾಗ ಹೆದರಿದ ಅಂತರ ಬಚ್ಚಿಟ್ಟುಕೊಂಡು ಐಶ್ವರ್ಯ ಹೋದ ನಂತರ ಕಷ್ಟಪಟ್ಟು ಹೇಗೋ ಪಾರಾಗಿ ಶಾಲಿನಿ ಹತ್ತಿರ ಬಂದು ಅಲ್ಲಿಂದ ಪಾರಾಗಿ ಬರಲು ತುಂಬ ಕಷ್ಟವಾಯಿತು ಅಂತ ಹೇಳುತ್ತಾಳೆ. ಅವಾಗ ಶಾಲಿನಿ, ಎಲ್ಲಿಯವರೆಗೆ ನೀನು ಹೀಗೆ ಹೆದರುತ್ತಾ ಬದುಕುತ್ತೀಯಾ? ನೀನು ಖುಷಿಯಾಗಿ ಇರಬೇಕೆಂದರೆ ಐಶ್ವರ್ಯಾಳನ್ನು ಕೊಲ್ಲಿಸಿ ಬಿಡು ಅಂತ ಹೇಳುತ್ತಾಳೆ. ನಂತರ ಅಂತರ ಐಶ್ವರ್ಯಾಳನ್ನು ಕೊಲ್ಲುವ ವಿಚಾರ ಮನೋಜ್ಗೆ ಹೇಳುತ್ತಾಳೆ. ಅವಾಗ ಶಾಕ್ ಆದ ಮನೋಜ್, ನಿನ್ನ ತಲೆ ಸರಿ ಇಲ್ಲವೇ ಅಂತ ಕೇಳುತ್ತಾನೆ. ಅವಾಗ ಅಂತರ, ನೀವು ನನ್ನನ್ನು ಲವ್ ಮಾಡುವುದೇ ಆಗಿದ್ದರೆ ಐಶ್ವರ್ಯ ಅವರನ್ನು ಕೊಂದು ಬಿಡಿ ಅಂತ ಹೇಳುತ್ತಾಳೆ. ಅವಾಗ ಮನೋಜ್, ಆಯ್ತು, ನನಗೆ ಸ್ವಲ್ಪ ಸಮಯ ಕೊಡು ಅಂತ ಕೇಳಿದರೆ ಅಂತರ, ನಾನು ಮನೋಜ್ ಅವರಿಗೆ ಐಶ್ವರ್ಯ ಅವರನ್ನು ಕೊಲ್ಲಲು ಹೇಳಿದ್ದಾಯ್ತು, ಇನ್ನು ಕೆಲವೇ ದಿನಗಳಲ್ಲಿ ನಾನು ಈ ಮನೆಯ ಮಾಲ್ಕಿನಾಗಲಿದ್ದೇನೆ ಅಂತ ಶಾಲಿನಿಗೆ ಫೋನ್ ಮಾಡಿ ಹೇಳುತ್ತಾಳೆ. ನಂತರ ನೈಟ್ ಮನೋಜ್ ಐಶ್ವರ್ಯಳನ್ನು ಕೊಲ್ಲಲು ಹೋಗುತ್ತಾನೆ. ಅವಾಗ ಐಶ್ವರ್ಯಗೆ ಎಚ್ಚರವಾದರೆ ಮನೋಜ್ ಯಾರೋ ನಮ್ಮಿಬ್ಬರನ್ನು ದೂರ ಮಾಡಲು ಟ್ರೈ ಮಾಡುತ್ತಿರುವ ಹಾಗೆ ನನಗೆ ಅನಿಸುತ್ತಿದೆ ಅಂತ ಐಶ್ವರ್ಯಗೆ ಹೇಳುತ್ತಾನೆ. ಅವಾಗ ಐಶ್ವರ್ಯ ನಮ್ಮಿಬ್ಬರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಅವನಿಗೆ ಸ್ವರ್ಗ ಸುಖ ತೋರಿಸುತ್ತಾಳೆ. ಮರುದಿನ ಅಂತರ ಕಾಣೆಯಾದರೆ ಹೆದರಿದ ಶಾಲಿನಿ ಮನೋಜ್ಗೆ ಕಾಲ್ ಮಾಡಿ ಅಂತರಾಳ ಬಗ್ಗೆ ವಿಚಾರಿಸುತ್ತಾಳೆ. ಅವಾಗ ಮನೋಜ್, ಅವರು ನಿನ್ನೆಯೇ ಎಲ್ಲ ಪೇಮೆಂಟ್ ತೆಗೆದುಕೊಂಡು ನಮ್ಮಲ್ಲಿ ಜಾಬ್ ಬಿಟ್ಟು ಹೋಗಿದ್ದಾರೆ, ನನಗೆ ಮತ್ತೆ ಕಾಲ್ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾನೆ. ಅವಾಗ ಶಾಲಿನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮನೋಜ್ ಮನೆಗೆ ಬಂದ ಪೊಲೀಸರು ಅಂತರಾಳ ಬಗ್ಗೆ ಮನೋಜ್ನನ್ನು ಕೇಳುತ್ತಾರೆ. ಅವಾಗ ಮನೋಜ್ ಪೊಲೀಸರಿಗೂ ಕೂಡ ಅದೇ ಉತ್ತರ ಹೇಳಿದರೆ 3 ದಿನದ ನಂತರ ಅಂತರಾಳ ಶವ ಒಂದು ನಿರ್ಜನ ಪ್ರದೇಶದಲ್ಲಿ ಸಿಗುತ್ತದೆ. ಅವಾಗ ಪೊಲೀಸರು ಅಂತರ ಅವರ ಕೊರಳಲ್ಲಿ ಈ ನೆಕ್ಲೆಸ್ ಸಿಕ್ಕಿದೆ ಅಂತ ಶಾಲಿನಿಗೆ ಮನೋಜ್ ಕೊಟ್ಟಂತಹ ನೆಕ್ಲೆಸ್ ತೋರಿಸುತ್ತಾರೆ. ಆದರೆ ಆ ನೆಕ್ಲೆಸ್ನ ಪೆಂಡೆಂಟ್ ಅದರಲ್ಲಿ ಇರುವುದಿಲ್ಲ. ಅವಾಗ ಶಾಲಿನಿ, ಇದು ಮನೋಜ್ ಅವರೇ ಕೊಟ್ಟಿದ್ದು, ಅವರೇ ಈ ಕೊಲೆ ಮಾಡಿರಬೇಕು ಅಂತ ಪೊಲೀಸರಿಗೆ ಹೇಳುತ್ತಾಳೆ. ನಂತರ ಪೊಲೀಸರು ಮನೋಜ್ನ ಮನೆಗೆ ಹೋಗಿ ನಿಮ್ಮ ಹಾಗೂ ಅಂತರ ಅವರ ಅನೈತಿಕ ಸಂಬಂಧದ ಬಗ್ಗೆ ಶಾಲಿನಿಯವರು ನಮಗೆ ಎಲ್ಲ ವಿಷಯ ತಿಳಿಸಿದ್ದಾರೆ. ಈ ವಿಷಯ ಐಶ್ವರ್ಯ ಅವರಿಗೆ ಗೊತ್ತಾಗಿ ನೀವಿಬ್ಬರು ಸೇರಿ ಅಂತರ ಅವರನ್ನು ಕೊಲೆ ಮಾಡಿರಬೇಕಲ್ಲವೇ ಅಂತ ಮನೋಜ್ನನ್ನು ಕೇಳುತ್ತಾರೆ. ಅವಾಗ ಮನೋಜ್ ಇಲ್ಲ ಅಂತ ಹೇಳಿದರೆ ಪೊಲೀಸರು ಅವರ ರೂಮ್ ಚೆಕ್ ಮಾಡುತ್ತಾರೆ. ಅವಾಗ ಅಲ್ಲಿ ಅಂತರಾಳ ಪೆಂಡೆಂಟ್ ಸಿಕ್ಕರೆ ಪೊಲೀಸರು ನಿಜ ಏನು ಹೇಳಿ ಅಂತ ಇಬ್ಬರನ್ನು ಕೇಳುತ್ತಾರೆ. ಅವಾಗ ಮನೋಜ್ ಪೊಲೀಸರಿಗೆ ಎಲ್ಲ ವಿಷಯ ಹೇಳಲು ಶುರು ಮಾಡುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. 2 ದಿನದ ಹಿಂದೆ ಅಂತರ ಈಗ ಮನೋಜ್ಗೆ ನಾನು ಐಶ್ವರ್ಯ ಅವರನ್ನು ಕೊಲ್ಲಲು ಹೇಳಿದ್ದೇನೆ, ಇನ್ನು ಕೆಲವೇ ದಿನಗಳಲ್ಲಿ ನಾನು ಈ ಮನೆಯ ಮಾಲ್ಕಿನ್ ಆಗಲಿದ್ದೇನೆ ಅಂತ ಶಾಲಿನಿಗೆ ಫೋನ್ ಮಾಡಿ ಹೇಳುತ್ತಿರುವಾಗ ಐಶ್ವರ್ಯ ಅದನ್ನೆಲ್ಲ ಕೇಳಿಸಿಕೊಂಡು ತನ್ನ ಆಫೀಸಿನ 2 ಯುವಕರಿಗೆ ಅಂತರಾಳ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರುತ್ತಾಳೆ. ನಂತರ ಮನೋಜ್ ಅಲ್ಲಿಗೆ ಬಂದು ವಿಧಿ ಇಲ್ಲದೆ ಐಶ್ವರ್ಯಗೆ ಸಾಥ್ ಕೊಟ್ಟಿರುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಕೊನೆಗೆ ನಿಜ ಸಂಗತಿ ತಿಳಿದ ಪೊಲೀಸರು ಮನೋಜ್ ಹಾಗೂ ಐಶ್ವರ್ಯ ಇಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಶೌಕೀನ್ ಟೀಚರ್ ಎಂದು ಹುಡುಕಿ ನೋಡಬಹುದು.